ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮುಗಿಯೋದು ಯಾವಾಗ ಅಂತ ನೋಡಿ, ಒಂದು ಟೆರರಿಸಮ್ ಮುಗಿಬೇಕು ಅಂದರೆ ಅದಕ್ಕೆ ಮೇಯ್ನ್ ಫೀಡಿಂಗ್ ಚಾನಲ್ಸ್ನ ನಾವು ಸ್ಟಾಪ್ ಮಾಡಬೇಕು. ಫೀಡಿಂಗ್ ಚಾನಲ್ ಏನು? ಒಬ್ಬ ಭಯೋತ್ಪಾದಕ ಆಗಬೇಕು ಅಂದರೆ ಅವನಿಗೊಂದು ಹಿಂದೆ ಫಂಡಿಂಗ್ ಏಜೆನ್ಸಿ ಇರಬೇಕು, ಅಂದರೆ ದುಡ್ಡು ಬರ್ತಾ ಇರಬೇಕು. ದುಡ್ಡು ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಎರಡನೇದು ಅವ್ನಿಗೆ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಬರಬೇಕು. ಮೂರನೇದು ಸೈನಿಕರು ಇರಬೇಕು, ಕಾಲಾಳುಗಳಿರಬೇಕು. ಈ ಮೂರರಲ್ಲಿ ಈ ಮೊದಲೆರಡು ಹೇಳಿದ್ನಲ್ಲ, ದುಡ್ಡು ಮತ್ತು ಆರ್ಮ್ಸ್, ಈ ಎರಡನ್ನು ನಾವು ಮುಚ್ಬೋದು ಇನ್ ನಿಯರ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್. ಹೇಗೆ ನಿಲ್ಲಿಸೋದು ಅಂದರೆ ಪಾಕಿಸ್ತಾನಿ ಆರ್ಮಿ ಮೇಲೆ ದಾಳಿ ಮಾಡಿ ನಾವು ಅದನ್ನು ನಿಲ್ಲಿಸ್ಬೋದು. ಅದು ನಿಲ್ಲಿಸಿದ್ರೆ ಒಂದು 10 ವರ್ಷನೋ 5 ವರ್ಷನೋ ಟೆರರಿಸಮ್ ಕಡಿಮೆ ಆಗುತ್ತೆ, ಮತ್ತೆ ರಿವೈವ್ ಆಗುತ್ತೆ. ಈಗ ನೀವು ಖಾಲಿಸ್ತಾನ ಏನು ಮುಗೀತು ಅಂತೀರಾ, ಈಗ ಒಂದು 2 ವರ್ಷದಿಂದ ತಿರ್ಗಾ ರಿವೈವ್ ಆಗ್ತಿದೆ. ಸೊ ಇಟ್ ಈಸ್ ಎ ಸೈಕಲ್. ನೀವು ಅದನ್ನು ಫುಲ್ ಮುಗಿಸ್ಬೇಕು ಅಂದರೆ ಒಂದೇ ಒಂದು ದಾರಿ, ಲಾಂಗ್ ಟರ್ಮಲ್ಲಿ ಪಾಕಿಸ್ತಾನ ಅನ್ನೋ ಸ್ಟೇಟ್ನ ಮುರಿಬೇಕು. ಅದು ಮುರಿದೆ ಟೆರರಿಸಮ್ ವಿಲ್ ನಾಟ್ ಸ್ಟಾಪ್. ಒಂದಂದರೆ ಈಗ ನೋಡಿ, ಈಗ ನಾವು ಇಸ್ಲಾಮಿಕ್ ಆರ್ಗನೈಸೇಷನ್ಸ್ ಐಡಿಯಾಲಜಿ, ಎಷ್ಟು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಇದೆ ವರ್ಲ್ಡಲ್ಲಿ? 100ಗಿಂತ ಜಾಸ್ತಿ ಇದೆ. ಒನ್ ಕಾಮನ್ ಥ್ರೆಡ್ ಅದರಲ್ಲಿ ಏನಿದೆ? ರಿಲಿಜನ್ ಬೇಸ್ಡ್ ಇದೆ ಎಲ್ಲಾನು. 100ಗಿಂತ ಜಾಸ್ತಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ ವರ್ಲ್ಡ್ ಓವರ್ ಇದೆ. ಅದರಲ್ಲಿ ಈಗ ವೆಸ್ಟ್ಗೆ ಎಫೆಕ್ಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ. 100ಗಿಂತ ಜಾಸ್ತಿ. ಇಟ್ ಇಸ್ ನಾಟ್ ಲಿಮಿಟೆಡ್ ಟು ಪಾಕಿಸ್ತಾನ್ ಆರ್ ಅಫ್ಘಾನಿಸ್ತಾನ್ ಆರ್ ಇಂಡಿಯಾ. ನೋ, ಇಟ್ ಇಸ್ ಆಲ್ರೆಡಿ ಸ್ಪ್ರೆಡ್. ದಟ್ ಇಸ್ ದ ಆನ್ಸರ್. LTT ಯಾಕೆ ಮುಗಿದು ಹೋಯ್ತು ಅಂದ್ರೆ ಅಲ್ಲಿ ರಿಲಿಜಿಯಸ್ ಡಾಕ್ಟ್ರಿನ್ ಇರಲಿಲ್ಲ. ಈಗ ಹಂಗಿಲ್ಲ. ನಕ್ಸಲಿಸಮ್ ಯಾಕೆ ಮುಗಿಸ್ತೀವಿ ಅಂತ ಹೇಳ್ತೀವಿ ಅಂದ್ರೆ ದೇ ಹ್ಯಾವ್ ಗಾಟ್ ಅ ಡಾಕ್ಟ್ರಿನ್, ಆದ್ರೆ ಅದು ರಿಲಿಜಿಯಸ್ ಕಂಪಲ್ಷನ್. ಇಲ್ಲಿ ಹಾಗಿಲ್ಲ. ಈಗ ಆಲ್ರೆಡಿ 100ಗಿಂತ ಜಾಸ್ತಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಇದೆ ವರ್ಲ್ಡಲ್ಲಿ. ಆ್ಯಂಡ್ ಒಂದು ಕಾಮನ್ ಥ್ರೆಡ್ ಇದೆ ಅದರಲ್ಲಿ ಎಲ್ಲಾನು. ಅದನ್ನು ನಾನು ಹೇಳಬಲ್ಲೆ, ಅದು ನಿಮ್ಗೆ ಗೊತ್ತಿದೆ ಅದು ಏನು ಅಂತ ಹೇಳಿ.